ಜಯ ಅಂಬಿಗ. ಇವತ್ತು ಈ ಪ್ರತಿಭಟನೆಗೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಏನು ಯಾವ ಕಿಡಿಗೇಡಿಗಳು ಅವಮಾನ ಮಾಡ್ಯಾರ, ಅವ್ರಿಗೆ ಇನ್ನತ್ರ ಯಾವುದೇ ರೀತಿಯಾಗಿ ಏನೂ ಎನ್ಕ್ವೈರಿ ಮಾಡ್ಲತ್ತಾರಿಲ್ಲ ನಮಗೆ ತಿಳಿಯಲಾಗ್ಯದ. ಯಾಕಂದ್ರೆ ಅವ್ರಿಗೆ ಇನ್ನೂ ಹಿಡಿದಿಲ್ಲ, ಒಂದು ವಾರ ಆಯಿತು. ಮತ್ತು ಸರ್ಕಾರ ಏನು ಮಾಡ್ಲತ್ತ ಇದಕ್ಕೆ ಯಾರು ಕೇಳತ್ತಾರ? ಯಾರು ಕೇಳಲಾರ, ಯಾರು ಲೀಡರ್ಗಳ್ನು ಕೇಳಲಾರ, ಯಾರು ರಾಜಕೀಯ ವ್ಯಕ್ತಿಗಳ್ನು ಕೇಳಲಾರ. ಅದಕ್ಕಾಗಿ ನಮ್ಮ ಯುವಕರು ಎಲ್ಲರೂ ಇವತ್ತು ಈ ಹೋರಾಟಕ್ಕೆ ಎಲ್ಲರೂ ಬಂದಾರ. ಇವತ್ತು ನೀವು ನಾಳಿನ ದಿನದಾಗ ಎಲ್ಲರೂ ಅವ್ರಿಗೆ ಹಿಡಿಲಿಲ್ಲ ಅಂತಂದ್ರೆ ನೀವು ಬಿಟ್ಬಿಡ್ರಿ. ಅವ್ರಿಗೆ ಏನದ ನಾವು ಆ್ಯಕ್ಷನ್ ತಗೊಂಡ್ರೆ ನಾವೇ ತಗೋತೀವಿ. ನಾವು ಹೆಂಗೆ ಹಿಡಿಬೇಕು, ಏನು ಮಾಡಬೇಕು ಅದು ನಾವು ತಗೋತೀವಿ ಕಾನೂನು ಕೈಗೆ. ಮತ್ತು ಅದು ನಿಮಗೆ ಬಿಟ್ಟಿದ್ದು, ಅದು ಮುಂದೆ ಏನಾರ ಅದ್ರ ನಮಗೆ ಗೊತ್ತಿಲ್ಲ. ಅದು ಅದಕ್ಕೆ ನಾವೇನು ಹೇಳ್ತೀವಿ, ಇನ್ನೂ 2 ದಿನದಾಗ ಅವ್ರಿಗೆ ಹಿಡಿಬೇಕು. ಏನು ಮಾಡ್ತಿರೋ ಗೊತ್ತಿಲ್ಲ, 2 ದಿನದಾಗ ಹಿಡಿಬೇಕು. ನಮ್ಮ ಗುರುಗೆ ಏನು ನಿಜ ಶರಣ ಅಂಬಿಗರ ಚೌಡಯ್ಯನ ಅವ್ರ ಮೂರ್ತಿಗೆ ಏನು ಅನ್ಯಾಯ ಮಾಡಿರಲ್ಲ ಅವರು, ಆ ಮೂರ್ತಿ ಹೊಸದು ಕುಂದಿರ್ಸ್ಬೇಕು. ಅಲ್ಲಿ ಏನದ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು. ಕೊಟ್ಟು ಏನದ ಅದಕ್ಕೆ ಇಲ್ಲೇ ಅಂತಲ್ಲ, ಯಾವುದೇ ಸಮಾಜದ ಮೂರ್ತಿಗಳು ಇರಲಿ ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ಬೇಕು. ಯಾಕಂದ್ರೆ ಇದೇ ರೀತಿ ಮಾಡ್ಕೊತ ಹೋದ್ರು ಅಂದ್ರೆ ಇದು ಮುಂದೆ ನಾವೇ ಎಲ್ಲರೂ ಜಗಳ ಆಡೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಈ ಹೋರಾಟವನ್ನು ಇಟ್ಕೊಂಡಿವಿ DC ಕಚೇರಿ ಒಳಗೆ. DC ಹೋಗಿ ಮನವಿ ಕೊಡ್ತೀವಿ. 2 ದಿನದಾಗ ಏನಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಲಿಲ್ಲ ಅಂತಂದ್ರೆ ಕಲಬುರಗಿ ಬಂದ್ ಮಾಡ್ತೀವಿ. ಮುಂದೆ ಯಾವುದೇ ಥರ ಘಟನೆ ಆದ್ರೆ ರೋಡ್ಗಳಾಗಲಿ ದುಕಾನ್ಗಳಾಗಲಿ ಯಾವುದು ಹೊಡೆದ್ರ ಬಂದ್ ಮಾಡಿದ್ರ ಮತ್ತು ಇದಕ್ಕೆಲ್ಲ ನೇರವಾಗಿ ಹೊರಣೆ ಗೌರ್ಮೆಂಟ್ ಆಗ್ತದೆ. ಜಯ ಅಂಬಿಗ. ಇವತ್ತಿನ ದಿವಸ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ ಮೂರ್ತಿಗೆ ಆದ ಅವಮಾನವನ್ನು ಖಂಡಿಸಿ ನಮ್ಮ ಗಂಗಾನಗರ ಬಡಾವಣೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ರಮೇಶ್ ಜಮಾದಾರ್ ಅಣ್ಣವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ನಮ್ಮ ಕುಲದೇವರಾದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸರ್ಕಾರದ ವತಿಯಿಂದ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ವಿಧಿಸಬೇಕು. ಅಲ್ಲಿ ಹೊಸದಾಗಿ ಒಂದು ಮೂರ್ತಿ ಪ್ರತಿಷ್ಠಾಪಿಸಬೇಕು ಅಂದ ನಮ್ಮ ಇದು. ಇನ್ನೊಂದು ಹೇಳಬೇಕಾದ್ರೆ ಬೇರೆ ಸಮಾಜದ ನಾಯಕರೆಲ್ಲ ನಮ್ಮ ಸಮಾಜ ಓಟ್ಗಳನ್ನು ತೊಗೊಂಡು ಇವತ್ತು ನಾಯಕರಾಗಿದ್ದಾರೆ. ನಮ್ಮ ಸಮಾಜಕ್ಕೆ ಆದ ಅನ್ಯಾಯವನ್ನು ಇಲ್ಲಿವರೆಗೆ ಒಬ್ಬ ನಾಯಕರು ಧ್ವನಿ ಎತ್ತಾ ಇಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಓಟಿಗೋಸ್ಕರ ಮಾತ್ರ ಮಾಡಬೇಡಿ, ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊಳ್ತೇವೆ. ಪ್ರತಿಯೊಬ್ಬ ನಾಯಕರು ಎಲ್ಲರೂ ನಮ್ಮ ಸಮಾಜ ಓಟ್ ತೊಗೊಂಡು ಇವತ್ತು ಲೀಡರ್ ಆಗಿರಿ. ಎಲ್ಲರೂ ದಯವಿಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ, ಇವತ್ತು ಧ್ವನಿ ಎತ್ತಬೇಕು. ಕೂಡಲೇ ಯಾರು ಮಾಡ್ರ ಅಂತ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕು.